ಸಮಸ್ತ ಅಜಿತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ. ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಮತ್ತು ಬೆಲ್ಲೈಕನ್ ಇರ್ತಾರೋ ಅಂತ 5 ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರೈಸ್ನ ಕೊಡಲಾಗ್ತದೆ. ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಖುಷಿ ವಿಚಾರನಪ್ಪ, ನಾವು ಈಗಾಗಲೇ ಫ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ವಿ. 9742355574 ಈ ನಂಬರ್ಗೆ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು ಬನ್ನಿ. ಇವತ್ತಿನ ವಿಶೇಷವಾದ ಒಂದು ರೆಮಿಡಿ ಮತ್ತು ವಶೀಕರಣ ಶುರು ಮಾಡೋಣ. ಇವತ್ತು ವಿಶೇಷವಾಗಿ ಅರಿಶಿಣದಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ಬ್ಲಾಕೇಜಸ್ ಇದ್ದರೂ, ಅಕಸ್ಮಾತ್ ಯಾರಾದರೂ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂದರೆ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಂಡು ನಿಮ್ಮೆಲ್ಲ ನೆಗೆಟಿವಿಟಿ ಹೋಗಿ ಪ್ರತಿಯೊಬ್ಬರು ಕೂಡ ನಿಮಗೆ ಆಕರ್ಷಿತರಾಗ್ತಾರೆ. ಹಾಗಾಗಿ ವಿಶೇಷವಾಗಿ ಮೊದಲನೇದಾಗಿ ಅರಿಶಿಣದಿಂದ ಮೊದಲನೇದಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಡಾಗ ಅರಿಶಿಣ ಇಟ್ಕೊಂಡು ಕೇಳ್ಕೊಳ್ಳಿ. ಅರಿಶಿಣ ತುಂಬ ಪವರ್ಫುಲ್ ಆಗಿರೋದು. ನನ್ನೆಲ್ಲ ಹಣಕಾಸಿನ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಇದನ್ನು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಥರ 3 ಸರಿ ಅರಿಶಿಣನ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಬನ್ನಿ ಇವತ್ತಿನ ವಿಶೇಷವಾದ ಇವತ್ತು ರೆಮಿಡಿ ಮತ್ತು ವಶೀಕರಣ ಶುರು ಮಾಡೋಣ. ಇನ್ನೊಂದೇನಪ್ಪ ಅಂದರೆ ನಮ್ಮ ವೀಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾಕಂದರೆ ನೀವು ಮತ್ತು ಇನ್ನೊಂದೇನಪ್ಪ ಅಂದರೆ ವೀಡಿಯೋನ ಫುಲ್ ನೋಡೋದ್ರಿಂದ ಎಷ್ಟೋ ಜನಕ್ಕೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಮತ್ತು ನೀವು ಆದಷ್ಟು ವೀಡಿಯೋನ ಶೇರ್ ಮಾಡೋದ್ರಿಂದ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ, ಅವ್ರಿಗೂ ಕೂಡ ಆ ವಿಡಿಯೋ ತಲುಪೋದ್ರಿಂದ ಸಹಾಯ ಆಗುತ್ತೆ. ಹಾಗಾಗಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ವೀಡಿಯೋನ ಫುಲ್ ನೋಡೋಕ್ಕೆ ಪ್ರಯತ್ನ ಮಾಡಿ. ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಗಣೇಶೋತ್ಸವ. ಗಜಾನನಂ ಭೂತ ಗಣಾಧಿಸೇವಿತಂ ಪ್ರತಿಷ್ಠಿತ ಜಂಬೂಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜೈ ಗಣೇಶ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ. ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನೂ ಎಲ್ಲರನ್ನೂ ಸುಖವಾಗಿಟ್ಟಿರಲಿ ಅಂತ ಕೇಳ್ಕೊಂತ ವಿಶೇಷವಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಶುರು ಮಾಡ್ಬಿಡೋಣ. ಈಗ ಒಂದು ಹಾಳೆ ಇಟ್ಕೊಂಡು ಕೇಳ್ಕೊಳ್ಳಿ. ನನ್ನ ಎಲ್ಲ ಸಮಸ್ಯೆನ ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇವತ್ತು ಮೊದಲನೇದಾಗಿ ಹಾಳೆನ ಇಟ್ಕೊಂಡು ಇದರಲ್ಲಿ ಗೋವಿಂದ ಗೋವಿಂದ ಅಂತ ಬರಬೇಕು. ಗೋವಿಂದ. ನಾಳೆ ಶನಿವಾರ ಆಗಿರೋದ್ರಿಂದ ಗೋವಿಂದ 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 ಈ ಥರ 3 ಸರಿ ಬರೆದು ಇದಕ್ಕೆ ವಿಶೇಷವಾಗಿ ನಾನು ಹೇಳೋವಂಥ ವಸ್ತುನ ಹಾಕಿ ನಾನು ಹೇಳೋಂಥ ಮಂತ್ರನ ಹೇಳಬೇಕಾಗತ್ತೆ. 3 ಸರಿ ಗೋವಿಂದ ಗೋವಿಂದ ಅಂತ ಬರ್ಕೊಳ್ಳಿ. ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಾಯಿದ್ರು ಸರಿಯಾಗಿ ಕೇಳಿಸ್ತಾ ಇಲ್ಲ ಮಂತ್ರ ಅಂತ. ಇದರಲ್ಲಿ ಗೋವಿಂದ ಗೋವಿಂದ ಅಂತ ಬರ್ಕೊಂಡು ಇದಕ್ಕೆ ಒಂಚೂರು ಅರ್ಶಿನ ಹಾಕಿ ನೋಡಿ. ಅರ್ಶಿನ ಹಾಕ್ಬೇಕಾದ್ರೆ ನಿಮ್ಗೆ ಯಾರು ವಶೀಕರಣ ಆಗಬೇಕು ಅವ್ರ ಹೆಸರು ಹೇಳಿ 3 ಸರಿ ಹಾಕಬೇಕಾಗತ್ತೆ. ಅವ್ರ ಹೆಸರು ಹೇಳ್ಬಿಟ್ಟು ನೋಡಿ ಈ ಥರ ಬೇಕಾದ್ರೆ ಇದನ್ನು ಈ ಥರ ಮಾಡಿಕೊಂಡು ಮಾಡಬೇಕಾದಾಗ ಅವ್ರ ಹೆಸರನ್ನ ಹೇಳಿ ಗೋವಿಂದ ಗೋವಿಂದ ವಶಾಯ ವಶಾಯ ವಶಾಯ. ಇದಕ್ಕೊಂದು ವಿಶೇಷವಾದ ಒಂದು ವಸ್ತು ಹಾಕ್ಬೇಕು. ಏನಪ್ಪ ಅಂದರೆ ನಿಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಒಂದು ಬಟ್ಟೆ ಪಿನ್ ಇರುತ್ತೆ. ಬಟ್ಟೆ ಪಿನ್ನು ತೊಗೊಂಡು ಇದಕ್ಕೆ ನಿಮ್ಗೆ ಯಾರು ವಶೀಕರಣ ಆಗಬೇಕೋ ಅವ್ರ ಹೆಸರು ಹೇಳಿ ನಿಮ್ಗೇನು ಸಮಸ್ಯೆ ಇದೆಯೋ ಅದನ್ನು ಈ ಅರಿಶಿಣದೊಳಗಡೆ ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು. ನೋಡಿ ಈ ಥರ ಮುಚ್ಚಿಬಿಟ್ಟು ನೋಡ್ಕೊಳ್ಳಿ. ಇನ್ನೊಂದು ಸರಿ ಬೇಕಾದ್ರೆ ನೋಡ್ಕೊಳ್ಳಿ. ಒಂದು ಪಿನ್ ಹಾಕಿ ಈ ಥರ ಅರಿಶಿಣದಲ್ಲಿ ಈ ಥರ ನಿಮ್ಮ ಇಷ್ಟಪಟ್ಟವ್ರ ಹೆಸರನ್ನ ಈ ಥರ ಮಾಡಿ ನಿಮಗೆ ಅಕಸ್ಮಾತ್ ಏನಾದರೂ ವಸ್ತು ಕೂಡ ಇಷ್ಟ ಆಗಿದೆ ಅದಕ್ಕೂ ಕೂಡ ಮಾಡ್ಕೊಬೋದು. ಗೋವಿಂದ ಗೋವಿಂದ ಅಂಥೇಳಿ ಇದಕ್ಕೆ ವಿಶೇಷವಾಗಿ ಕಣ್ಮುಚ್ಕೊಂಡು ಬೇಕಾದ್ರೆ ನಿಮ್ಮ ಇಷ್ಟವಾದಂಥ ವಸ್ತುಗಳನ್ನ ನಿಮ್ಮ ಇಷ್ಟ ಆದಂಥರನ್ನ ಈ ಥರ ಮಾಡಿ ಈ ಥರ ಇಟ್ಕೊಂಡು ಈ ಥರ ಮಾಡಿಸ್ಬಿಡಿ. ನಾವು ಮಾಡೋವಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗೋದಾಗಿರುತ್ತೆ ಮತ್ತು ತುಂಬ ಪವರ್ಫುಲ್ ಆಗಿರುವಂಥ ರೆಮಿಡಿ ಮತ್ತು ವಶೀಕರಣ ಆಗಿರುತ್ತೆ. ಹಾಗಾಗಿ ನೀವು ಪ್ರತಿದಿನ ಇದನ್ನು ಮಾಡ್ಕೊಬೋದು. ಇದನ್ನು ಇಟ್ಕೊಂಡು ಕೇಳ್ಕೊಳ್ಳಿ. ನನ್ನೆಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದ ಅಂತ ಕೇಳಿಕೊಂಡು ಅಕಸ್ಮಾತ್ ನಿಮ್ದು ಯಾರನ್ನಾದ್ರು ವಶೀಕರಣ ಆಗಬೇಕಿದ್ರು ಅವ್ರ ಹೆಸರು ಹೇಳ್ಬಿಟ್ಟು ಇದನ್ನು ಇಟ್ಕೊಂಡು 21 ಸಾರಿ ದೃಷ್ಟಿ ತೆಗೀರಿ. 1 2 3 4 5 6 7 8 9 10 11 12 13 14 15 16 17 18 19 20 21 ಈ ಥರ 21 ಸರಿ ದೃಷ್ಟಿ ತೆಗೆದು ಓಂ ಗೋವಿಂದ 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 ಅಂತೇಳಿ ಇದಕ್ಕೆ ವಿಶೇಷವಾಗಿ ನಿಮ್ಗೆ ಯಾರು ವಶೀಕರಣ ಆಗಬೇಕು, ಏನು ವಸ್ತು ವಶೀಕರಣ ಆಗಬೇಕು ಅದಕ್ಕೆ ಮನಸ್ಸಲ್ಲೇ 3 ಸರಿ ಹೇಳ್ಬಿಡಿ.
ಈ ಥರ 3 ಸರಿ ವಶೀಕರಣ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೋಗ್ಬಿಟ್ಟು ಎಲ್ಲಾದರೂ ಒಂದು ವೆಂಕಟೇಶ್ವರನ ದೇವಸ್ಥಾನದಲ್ಲೋ ಅಥವಾ ತಿಮ್ಮಪ್ಪನ ದೇವಸ್ಥಾನದಲ್ಲೋ ಎಲ್ಲಾದರೂ ವೆಂಕಟೇಶ್ವರನ ದೇವಸ್ಥಾನ ಎಲ್ಲಾದರೂ ಇಟ್ಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಬಂದುಬಿಡಿ. ನಿಮ್ಮೆಲ್ಲ ಕೋರಿಕೆಗಳು ಆದಷ್ಟು ಬೇಗ ಈಡೇರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಂದಿನಂತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಪೂರ್ತಿ ನೋಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ, ಜೈ ಓಂ ಹರ ಗೋವಿಂದ ಗೋವಿಂದ.